ಅಸಿಸ್ಟೆಂಟ್ ಡೈರೆಕ್ಟರ್ 5 ಜನ ಇದ್ದಾರೆ ಸರ್. ಫೀಲ್ಡ್ ಸ್ಟಾಫ್ 30 ಜನ ಇದ್ದಾರೆ ಸರ್. ಅವರೆಲ್ಲಿರ್ತಾರೆ 30 ಜನ? ಎಲ್ಲ ರೈಸಪ್ಪರ್ ಕೇಂದ್ರ ವ್ಯಾಪ್ತಿಯಲ್ಲಿ ಇರ್ತಾರೆ, ಅಂದ್ರೆ ಹುಬ್ಳಿ ಮಟ್ಟದಲ್ಲಿ ಇರ್ತಾರೆ. ಈಗ ನೋಡಿ ಪ್ರಾಬ್ಲಮ್ ಎಲ್ಲಿದೆ, ಎಲ್ಲರನ್ನ ಒಂದೇ ಕಡೆ ಸಂಘರ್ಷಬೇಕು. ನಮಗೆ ಪ್ರಾಬ್ಲಮ್ ಇರ್ತಕ್ಕಂಥ ರೀಸನ್ ಅಲ್ಲಿ ಅವ್ರು ಅಲ್ಲೇ ಇರ್ಬೇಕಂತ ಏನಿಲ್ಲ. ಕೇಳಿಸ್ತಾ ಇದ್ದೀನಿ ಎಲ್ಲರಿಗೆ? ಕೇಳಿಸ್ತಾ ಇದೆಯಾ? ನೀವು ಮಳೆಗಾಲ ಮುಗಿಯೋವರೆಗೆ ನಾವು ಸರ್ಪ್ರೈಸ್ ವಿಸಿಟ್ ಅನ್ನ ಬರ್ಬೋದು, ಅಥವಾ ನಮ್ಗೆ ಮಾಹಿತಿ ಬಂದ್ರೆ ನೀವು ಅಲ್ಲಿ ಇಲ್ಲ ಅಂತಂದ್ರೆ ನಾವು ಕಠಿಣ ಕ್ರಮವನ್ನು ತಗೋಬೇಕಾಗ್ತದೆ. ಕೇಳಿಸ್ಕೊಳ್ಳಿ, ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಅದೇ ಇರೋದು. ನಾವೇ ಹೋದ್ರೆ ನೀವೆಲ್ಲ ಲೇಟ್ ಬರ್ತೀರಿ. ಅಲ್ಲಿದೆ ಸರ್, ಗಾಡಿ ಸಿಕ್ಕಿದೆ, ಬೆಳಿಗ್ಗೆ ಆಗಿದೆ, ಮೀಟಿಂಗ್ ಇದೆ, ಡಿ ಸಿ ಇದೆ. ದಯಮಾಡಿ ಆ ತರ ಇದ್ರೆ ಡಿ ಸಿಗೆ ಮೊದಲೇ ತಿಳಿಸಿ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ಸಮಯ ಇದೆ. ನಮ್ಮ ಅವೈಲಬಿಲಿಟಿ, ಅವರ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಎವ್ರಿ ಗೌರ್ಮೆಂಟ್ ಎಂಪ್ಲಾಯ್, ಎವ್ರಿ ಡಿಪಾರ್ಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಇರಲೇಬೇಕು. ನೀವು ಆಲ್ ನಮಗಿರ್ತಕ್ಕಂಥ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥವ್ರು ದಯಮಾಡಿ ನಿಮ್ಮ ಜವಾಬ್ದಾರಿಯನ್ನ ಹೆಡ್ ಕ್ವಾರ್ಟರ್ಸ್ ಇರಬೇಕು. ನೀವು ತಾಲೂಕಾ ಬಿಟ್ಕೊಂಡು ಬಂದು ಇಲ್ಲಿ ಮಲಗೋದು, ನಾವು ಆಮೇಲೆ ನಾನು ಮುಲಾಜಿಲ್ಲಾರಾಗೆ ಕ್ರಮ ತಗೊಳ್ತೀನಿ, ದೆನ್ ಡೋಂಟ್ ಕಮ್ ಟು ಮೀ. ಮಳೆ ಇದೆ, ನಿಮಗೆ ಅದು ಅರಿವು ಇರಬೇಕು, ನಿಮಗೆ ಸ್ವಲ್ಪ ಜಾಗೃತೆ ಕೂಡ ಇರಬೇಕು. ರಾತ್ರಿ ಮಳೆ ಆಗಿದ್ರೆ ಏನು ಬೆಳಿಗ್ಗೆ 8 ಗಂಟೆಗೆ ಹೋಗ್ಬೇಕಂತ ಏನಿಲ್ಲ, ಸ್ವಲ್ಪ ಜಲ್ದಿನೂ ಹೋಗ್ಬೋದು. ನೀವು ಒಂದ್ ದಿವಸ ಜಲ್ದಿ ಹೋದ್ರೆ ಏನಾಗೋದಿಲ್ಲ, ಅಥವಾ ಒಂದ್ ದಿವಸ ಜಲ್ದಿ ಲೇಟ್ ಬಂದ್ರು ಕೂಡ ಏನಾಗೋದಿಲ್ಲ. ಯುವರ್ ಪ್ರೆಸೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಕೇಳಿಸ್ತದೆ ಎಲ್ಲರಿಗೆ? ಡಿಡಿಪಿ ನೀವು ಅಲ್ಲಿ ಹೋದ್ರೆ ನೀವೇ ಲೇಟ್ ಬರ್ತೀರಿ ಎಲ್ಲ ಕಡೆ. ಕೌನ್ಸಿಲಿಂಗ್ ಇದ್ರೆ ಏನಾಯ್ತದು? ನೀವ್ ಇರ್ಬೇಕಂತ ಕಂಪಲ್ಸರಿ ಇದೆಯಾ? ಹೌದು ಸರ್, ಕಂಪಲ್ಸರಿ ಇರಬೇಕಂತಾನೆ ಅವರು ಡೈರೆಕ್ಷನ್ ಕೊಡೋದು ಸರ್ ಆಯುಕ್ತರು. But anyway, you're justifying it. I'm not disagreeing with that. But henceforth ನಾವು ಬರ್ತೀವಿ, ಶಾಸಕರು ಕರೀತಾರೆ, ಎಲ್ಲೇ ಬಂದಾಗ ನೀವೆಲ್ಲ ಇರ್ಬೇಕು, ಅಲ್ಲಿ ಅಟೆಂಟಿವ್ ಆಗಿರಿ ದಯಮಾಡಿ. ಆಮೇಲೆ ನಮ್ ಟೂರ್ ಪ್ಲಾನ್ ಕೊಡ್ತದೆ, ನೀವೆಲ್ಲ ಬರಂಗಿಲ್ವಾ? ನೀವು ನಿಮಗೆ ಸ್ಪೆಷಲ್ ಆಗಿ ಹೇಳಿ ಕಳಿಸ್ಬೇಕೇನ್ರಿ? ಇನ್ನು ಮುಂದ್ಗಡೆ ಎವ್ರಿ ವಿಸಿಟ್ when I come somewhere other than by traveling, every department head without ನಾವು ಇನ್ನೊಂದ್ಸರಿ ಹೇಳೋದು ಲೇಟ್ ಯಾಕೈತೆ ಅಂತ ಕೇಳಿಸ್ಕೊಳ್ಳೋ ಕೆಲಸ ಮಾಡಕ್ ಹೋಗ್ಬೇಡಿ ದಯಮಾಡಿ. If there is a genuine problem, I understand. ನಿಮ್ಮ ಮಾಹಿತಿ ಈಗ ನೀವೊಂದು ಟಾಸ್ಕ್ ಫೋರ್ಸ್ ಕಮಿಟಿ ತರ ಎಲ್ಲ ಇಲಾಖೆಯವರು ಸೇರ್ಬಿಟ್ಟು ಇದು ಮಾಡಿ ಅಮ್ಮ. How many people we can really deploy in these situations? One is wherever there is a danger of life, one task force committee ಮಾಡಿ. Wherever we feel, because sir we already heads on, we have got a bit idea. Already ಇದೆ sir. But still you do it now. If it is there, ಯಾರು ಇಲ್ಲ ಚೆಕ್ ಮಾಡಿ ಹೇಳಿ. ಟಾಸ್ಕ್ ಫೋರ್ಸ್ ಎಲ್ಲಿದೆ ನಮ್ದು? ಸರ್ ತಾಲೂಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಗೆ ತಹಸೀಲ್ದಾರ್ will be the head of chair. Correct. But how many people he has got? Where is his team? Random ಆಗಿ ತಗೊಳ್ಳಿ ಫೋನ್ ಕಾಲ್. Yes. ಚೆಕ್ ಮಾಡಿ ಒಂದು ಪಿಡಿಎಫ್ ಹಚ್ಚಿ ಇಲ್ಲಿ. ನೀವೆಲ್ಲ ನಿಮ್ಮ ಒಬ್ಬೊಬ್ಬರಿಗೆ ಹಚ್ಚಿದ ಪಿಡಿಎಫ್ ಚೆಕ್ ಮಾಡಿ ನೋಡೋಣ. ತಾಲೂಕು ಪಂಚಾಯತಿ ಇವುಗಳು ತೋಡಿ ಚೆಕ್ ಮಾಡಿ. ಹೂ ಇಸ್ ನಾಟ್ ಇನ್ ದ ಸಿಚುವೇಶನ್ ವೇರ್ ಇಸ್ ಸಪೋಸ್ ಟು ಬಿ, ನಾವು ಅವ್ನು ಸಸ್ಪೆಂಡ್ ಮಾಡಿ. ಸುಮ್ಮನೆ ಹೇಳ್ತಾರೆ. ಒಬ್ಬ ಪಿಡಿಎಫ್ ಗ್ರಾಮ ಪಂಚಾಯತ್ ಸೆಕ್ರೆಟರಿಗಳು ಕರೆಕ್ಟ್ ಆಗಿದ್ರೆ ಈ ಸಮಸ್ಯೆಗಳು ನಮ್ಗೆ ಅರ್ಧ ಕಮ್ಮಿ ಆಗ್ತವೆ. ದೇ ಡೋಂಟ್ ಅಟೆಂಡ್ ಓನ್ಲಿ. ನಿಮ್ಮ ಪಿಡಿಎಫ್ಗಳಿಗೆ ಹಚ್ಕೊಡು. ಮತ್ತೆ ಹೇಳಿ ಎಲ್ಲಿದೆ ಅಂತ ಹೇಳಕ್ ಹೋಗ್ಬೇಡ್ರಿ. ಹಲೋ, ಎಲ್ಲಿದೆ ತಾಯಿ? ಪಕ್ಕ ಅಲ್ಲಿ ಆಫೀಸ್ ಇದ್ದೀರಾ? ಮಳೆ ಮುಗಿಯೋವರೆಗೆ ನೀವು ಜಾಗ ಬಿಟ್ಟು ಎಲ್ಲಿ ಕದಲಂಗಿಲ್ಲ. ನೀವು ಅಟೆಂಟಿವ್ ಆಗಿರ್ಬೇಕು. ಚೆಕ್ ಮಾಡೋಣ. ಹಲೋ, ಎಲ್ಲಿದೆಯಮ್ಮ ನೀನು? ಯಾವ ಪಂಚಾಯತಿ? ಪಕ್ಕನಾ? ಅಲ್ಲಿ ಜನ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಫೋನ್ ಮಾಡಿದ್ರಿ ನಾವು. ಎಷ್ಟು ಗಂಟೆಗೆ ಹೋಗಿದ್ರಿ ನೀವು ಆಫೀಸಿಗೆ? ಎಷ್ಟು ಗಂಟೆಗೆ ಇರಬೇಕು ನೀವು? ಮತ್ತೆ 10 ಯಾಕೆ ಹೋಗಿರಿ? ಏನಕ್ಕಮ್ಮ ಲೇಟ್ ಹೋದ್ರಿ? ಮಳೆ ಆಯ್ತಂದ್ರೆ ಮತ್ತೆ ಅರ್ಧ ತಾಸು ಜಲ್ದಿನೇ ಮನೆ ಬಿಡ್ಬೇಕಲ್ಲ. ಎಲ್ಸ್ಫೋರ್ತ್ ಯು ಶುಡ್ ಬಿ ಆನ್ ಟೈಮ್. ನೀವು ಹೇಳ್ಕೊಟ್ರಿ ಎಲ್ಲ ಕರೆಕ್ಟ್ ಇರಕ್ಕೆ ಹೆಂಗದ? ಹಲೋ, ಎಲ್ಲಿದ್ದೀರಿ ನೀವು? ಹುಬ್ಳಿ ತಾಲೂಕು ಇದ್ರಿ ನೀವು. ನೀವು ಇರ್ಬೇಕೆಲ್ಲ ಈಗ? ಅಲ್ರಿ, ನೀವು ಇರ್ಬೇಕೆಲ್ಲ ನಿಮ್ ಗ್ರಾಮ ಪಂಚಾಯತ್ ಇರೋದಲ್ರಿ? ಅಲ್ಲಿದ್ರ
ಪಕ್ಕ ಕೈ ಎತ್ತರ ಕಾಣ್ತತಿಲ್ಲಿಂದ ಇದರ ಕರೆಕ್ಟ್ ಆಗಿ. ಹಲೋ, ನೀವು ಅವರಿಗೆ ಆಫೀಸ್ನಲ್ಲಿ ಫೋನ್ ಹಚ್ಚಿರ ಹಿಂಗ್ರಿ? ಹಲೋ, ಇಷ್ಟು ಲಾಟ್ರಿ ನಮ್ಗೆ ಕರೆಕ್ಟ್ ಇರ್ಬೋದಾ? ಹಲೋ, ಎಲ್ಲಿದ್ದೀರಿ ನೀವು? ಪಕ್ಕನಾ 100%? GPS ಫೋಟೋ ಈಗ ಬೇಡ, 100% ಇದ್ರೆ ಅಂದ್ರೆ ಬೇಡ. ನೋಡ, ಚೆಕ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ಅಲ್ಲ, ನೀವು ಮೊದಲೇ ನೀವು ಕರೆಕ್ಟಾಗಿ ಹೇಳಿರ ಇವ್ರಿಗೆ? ನೀವು ಯಾವ್ದಾದ್ರು ಲಾಟ್ರಿ ಹಾಕಬೇಕು, ಬೇರೆ ಪಂಚಾಯತಿ ಹೆಸರು ತೆಗೀರಿ ನೀವು ನಿಮ್ಮ ಹೆಸರು. ಹಲೋ, ಎಲ್ಲಿದ್ದೀರಿ ನೀವು? ಗ್ರಾಮ ಪಂಚಾಯತ್ ಇದ್ದೀರಾ? ನೀವು ನೋಡ್ತಾನೆ, ನೀವು ಎಲ್ಲಿರ್ಬೇಕು ನೀವೀಗ? ರ್ಯಾಂಡಮ್ ಲಾಟ್ರಿ ಹಾಕ್ಸರ್ ಇದೇನು ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ನಿಮ್ಗೆ ನನ್ ನಂಬಲಾರಕ್ ಆಗ್ತಾ ಇಲ್ಲ. ನನಗೆ ಖುಷಿ ಆಗ್ತಾ ಇದೆ, ಆದ್ರೂ ನಂಬಿಕೆ ಇಲ್ಲ, ಖುಷಿ ಆಗ್ತಾ ಇದೆ. ನೀವು ಇಲ್ಲಿವರೆಗೆ ಹೇಳ್ಕೊಟ್ಟಿರಿ ಅವ್ರಿಗೆ ಎಲ್ಲಿದ್ದಾರೆ? ಶೆಟ್ರೆ ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ ಶೆಟ್ರೆ? ಪಕ್ಕ ಉಪಾಧ್ಯಕ್ಷರು ಮುಂದೆ ಇದಾರಾ? ಕೊಡ್ರಿ, ನಿಮ್ಮ ಉಪಾಧ್ಯಕ್ಷರು ಕೊಡ್ರಿ. ವಿಡಿಯೋ ಇದಾರೇನ್ರಲ್ಲಿ? ನೀವು ಅಲ್ಲೇ ಇದ್ದೀರಾ? ಎಲ್ಲ ಹುಳಿ ಪಿಕ್ಚರ್ ಬಂದ್ರ ಅಂತ ಹೇಳಿದ್ರೆ ಯಾರು? ಪಕ್ಕಲ್ಲ ರೆಗ್ಯುಲರ್ ಬರ್ತಾರ? ಪಿಡಿ ಅವರು ರೆಗ್ಯುಲರ್ ಇದ್ದಾರ? ಬಟ್ ರೆಗ್ಯುಲರ್ ಇದ್ದಾರಾ? ಹಲೋ, ಎಲ್ಲಿದ್ದೀರಿ ನೀವು? ಎಲ್ಲಿ ಮರಪ್ನಾಗ ಇದ್ದೀರಿ? ನಾವು ನಿಮ್ಮಿಂದ ತಿರುಗಿ ಊಟ ತಿರುಗಿ ನೋಡೋಣ. ಕಂಪ್ಯೂಟರ್ ಮುಂದಿದ್ದೀರಾ? ಸರ್ಪ್ರೈಸ್. ಎನಿವೆ, ಐ ಆಮ್ ಗ್ಲಾಡ್, ಐ ಆಮ್ ಹ್ಯಾಪಿ. ಸರ್ಪ್ರೈಸ್ ಚೆಕ್ನಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿ ಇದ್ದಕ್ಕೆ ಖುಷಿಯಾಗಿದೆ. ವಿಚಾರ ಕೊಟ್ಟೈತಿ, ನೀವು ಕೇಳ್ರಿ. ನಿಮ್ದು ಯಾವ್ದು ಹೇಳು, ಯಾರಿದ್ರೆ ಅಲ್ಲ ನಿಮಗೆ ಗೊತ್ತಿರುತ್ತೆ ಯಾರು ಇರ್ತಾರೆ ಅಂತ ಎಕ್ಸಾಕ್ಟ್.